ಹಲೋ ಫ್ರೆಂಡ್ಸ್, KPSC ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನಿಂದ ನಾವು ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿಯಲ್ಲಿ ಬರುವಂತಹ ಬೇಸಿಕ್ ಕಾನ್ಸೆಪ್ಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಕಾನ್ಸೆಪ್ಟ್ಗಳಿಂದ ನಾವು ಯಾವುದೇ ತರಹದ ಲೆಕ್ಕವನ್ನು ಬೇಗವಾಗಿ ಬಿಡಿಸ್ಬೋದು. ಇವತ್ತಿನ ಮೊದಲನೇ ಟೆಕ್ನಿಕ್ ಏನಪ್ಪ ಅಂದ್ರೆ ಅಡಿಷನ್ ಟೆಕ್ನಿಕ್ಸ್. ಈ ಅಡಿಷನ್ ಟೆಕ್ನಿಕ್ಸಲ್ಲಿ ಮೊದಲ ಮೆಥಡ್ ಯಾವುದಪ್ಪ ಅಂದ್ರೆ ಬ್ರೇಕ್ ಆ್ಯಂಡ್ ಟೇಕ್ ಮೆಥಡ್. ಈ ಬ್ರೇಕ್ ಆ್ಯಂಡ್ ಟೇಕ್ ಮೆಥಡ್ನ ಮೊದಲನೇ ಎಕ್ಸಾಂಪಲ್ ಏನಪ್ಪ ಅಂದ್ರೆ 36 + 8. ಇದನ್ನು ಯಾವ ಥರ ಬರ್ಕೋಬೇಕಪ್ಪ ಅಂದ್ರೆ 30 + 6 + 8 ಅಂತ ಬರ್ಕೋಬೇಕು. 6 + 8 ಕೂಡಿಸ್ರೆ ಎಷ್ಟಾಗುತ್ತೆ? 14 ಆಗುತ್ತೆ. ಅದನ್ನು ಯಾವ ಥರ ಬರೀಬೇಕು? 30 + 14 = 44. ನೀವೇನಂತೀರಪ್ಪ ಅಂದ್ರೆ ಇಷ್ಟೆಲ್ಲ ಬರ್ಕೋತ ಕೂಡಲೇ ಯಾರಿಗೆ ಟೈಮ್ ಐತೆ ಅಂತಂತೀರಿ. ಇದನ್ನೇ ಏನು ಮಾಡ್ಕೋಬೋದು? ಮನಸ್ಸನ್ನು ಮಾಡ್ಕೋಬೇಕು ನೀವು ಇಷ್ಟೆಲ್ಲ ಬರೆಯೋ ಬದಲಿ. ಅದೇ ರೀತಿಯಾಗಿ ಎರಡನೇ ಎಕ್ಸಾಂಪಲ್ 95 + 9. ಇದನ್ನು ಯಾವ ಥರ ಬರ್ಕೋಬೇಕು? 90 + 5 + 9 ಅಂತ ಬರ್ಕೋಬೇಕು. 5 + 9 ಏನಾಗುತ್ತೆ? 14 ಆಗುತ್ತೆ. 90 + 14 ಏನಾಗುತ್ತೆ? 104 ಆಗುತ್ತೆ. ಈ ಥರ ಸಿಂಪಲ್ಲಾಗಿ ಏನು ಮಾಡ್ಬೋದು? ಲೆಕ್ಕಾಚಾರವನ್ನು ಮಾಡ್ಬೋದು. ಈಗ ಇನ್ನೊಂದು ಉದಾಹರಣೆ ನೋಡಿದ್ರೆ 88 + 7. ಇದನ್ನು ಯಾವ ಥರ ಬರ್ಕೋಬೇಕು? 80 + 8 + 7 ಅಂತ ಬರ್ಕೋಬೇಕು. 8 + 7 ಏನಾಗುತ್ತೆ? 15 ಆಗುತ್ತೆ. 80 + 15 ಏನಾಗುತ್ತೆ? 95 ಆಗುತ್ತೆ. ಅದನ್ನು 80 + 15 = 95 ಅಂತ ಬರಿಬೋದು. ನೆಕ್ಸ್ಟ್ ಎರಡು ಸಂಖ್ಯೆಗಳಲ್ಲಿ ಈ ಮೆಥಡ್ನ ಯಾವ ಥರ ಅಪ್ಲೈ ಮಾಡ್ಬೇಕಂತ ನೋಡೋಣ. 69 60 + 9 ಅಂತ ಬರ್ಕೊರಿ. ಅದೇ 22 20 + 2 ಅಂತ ಬರ್ಕೊರಿ. 60 + 28 ಆಗುತ್ತೆ, 80 ಆಗುತ್ತೆ. 9 + 2 8 ಆಗುತ್ತೆ, 11 ಆಗುತ್ತೆ. 2 ಕೂಡಿಸಿದ್ರೆ ಏನಾಗುತ್ತೆ? 91 ಆಗುತ್ತೆ. ಅದೇ ರೀತಿಯಾಗಿ ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ 59 + 38. ಇದನ್ನು 50 + 9 ಅಂತ ಬರ್ಕೋರಿ. 38 30 + 8 ಅಂತ ಬರ್ಕೋರಿ. 50 + 38 ಆಗುತ್ತೆ, 80 ಆಗುತ್ತೆ. 9 + 8 ಏನಾಗುತ್ತೆ? 17 ಆಗುತ್ತೆ. 80 + 17 ಎಷ್ಟಾಗುತ್ತೆ? 97 ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡಿ. ಇನ್ನು ನೆಕ್ಸ್ಟ್ 3 ಸಂಖ್ಯೆ ಅಂಕೆಗಳಲ್ಲಿ ಈ ಮೆಥಡ್ನ ಯಾವ ಥರ ಅಪ್ಲೈ ಮಾಡ್ಬೇಕಂಬುದು ನೋಡಿದ್ರೆ ಈ 145 + 267 ಐತಿ. ಇದನ್ನು 145 ಏನೇನು ಬರ್ಕೋಬೇಕು? 100 + 40 + 5 ಅಂತ ಬರ್ಕೋರಿ. ಇದು 267 200 + 60 + 7 ಅಂತ ಬರ್ಕೋರಿ. ಈ 100 + 200 ಏನಾಗುತ್ತೆ? 300 ಆಗುತ್ತೆ. ಪ್ಲಸ್ 40 + 16 ಏನಾಗುತ್ತೆ? 100 ಆಗುತ್ತೆ. 5 + 7 ಏನಾಗುತ್ತೆ? 12 ಆಗುತ್ತೆ. ಟೋಟಲ್ ಕೂಡಿಸಿದ್ರೆ 412 ಆಗುತ್ತೆ. 300 + 100 400 400 + 12 412. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ 367 + 498. ಇದನ್ನು ಯಾವ ಥರ ಬರ್ಕೋಬೇಕಪ್ಪ ಅಂದ್ರೆ 300 + 60 + 7 ಅಂತ ಬರ್ಕೋರಿ. ಈ 498 400 + 90 + 8 ಅಂತ ಬರ್ಕೋರಿ. ಈ 300 + 400 8 ಆಗುತ್ತೆ, 700 ಆಗುತ್ತೆ. 60 + 90 8 ಆಗುತ್ತೆ, 150 ಆಗುತ್ತೆ. 8 + 7 ಏನಾಗುತ್ತೆ? 15 ಆಗುತ್ತೆ. ಈಗ ಟೋಟಲ್ ಕೂಡಿಸಿದ್ರೆ ಏನಾಗುತ್ತೆ? 865 ಆಗುತ್ತೆ. ನೆಕ್ಸ್ಟ್ ಮೆಥಡ್ ಲೆಫ್ಟ್ ಆ್ಯಂಡ್ ರೈಟ್ ಮೆಥಡ್. ಈ ಮೆಥಡ್ ಯಾವ ಥರ ಇರ್ತಪ್ಪ ಅಂತಂದ್ರೆ ಎಕ್ಸಾಂಪಲ್ ಪ್ರಕಾರ ತಿಳ್ಕೊಬೋದಾದ್ರೆ ಇಲ್ಲಿ 12 ಬಂತು ಅಂತ ತಿಳ್ಕೊರಿ. ಅದನ್ನು ಯಾವುದೇ ಜೊತೆ ಕುಣಿಸಿರ್ತದೆ 21 ಜೊತೆ ಕುಣಿಸ್ತಂದ್ರೆ ಇವೇ ಸಂಖ್ಯೆಗಳೇನಾಗಿರ್ತಾವೆ ಆಜು ಬಾಜು ಬಂದಿರ್ತಾವೆ. ಆ ಥರ ಬಂದಾಗ ಏನು ಮಾಡ್ಕೋಬೇಕು? ಇವೆರಡು ಸಂಖ್ಯೆಗಳನ್ನ ಕೂಡಿಸ್ಬೇಕು. ಅಂದ್ರೆ 2 + 1 ಕೂಡಿಸ್ರಿ ಏನಾಗುತ್ತೆ? 3 ಆಗುತ್ತೆ. ಇದನ್ನು 11 ಜೊತೆ ಗುಣಿಸ್ರಿ ಏನಾಗುತ್ತೆ? 33 ಆಗುತ್ತೆ. ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ ನೋಡೋದಾದ್ರೆ 36 + 63 ಇವೇ ಸಂಖ್ಯೆಗಳ ಉಲ್ಟಾ ಪಲ್ಟಾ ಆಗ್ಯಾವಲ್ಲ. ಈ 36 ಇದನ್ನು ಏನು ಮಾಡಿರಿ? ಕೂಡಿಸ್ರಿ. 6 + 3 8 ಆಗುತ್ತೆ, 9 ಆಗುತ್ತೆ. 9 × 11 ಏನಾಗುತ್ತೆ? 99 ಆಗುತ್ತೆ. ಇನ್ನು 58 + 85 ಅಂತ ಐತೆ. ಇದನ್ನು ಯಾವ ಥರ ಮಾಡ್ಕೋಬೇಕಪ್ಪ? 85ನ ಕೂಡಿಸ್ರಿ ಏನಾಗುತ್ತೆ? 13 × 11 ಎಷ್ಟಾಗುತ್ತೆ? ಈ 1 3 ಕಡೆ ಬರ್ಕೋರಿ. ಇನ್ನೊಂದು 3 + 1 4 ಅಂದರೆ 143 ಆಗುತ್ತೆ. ಇನ್ನು 67 + 76 ಇದನ್ನು ಯಾವ ಥರ ಮಾಡ್ಬೇಕಪ್ಪ ಅಂದ್ರೆ 6 + 7 8 ಆಗುತ್ತೆ, 13 ಆಗುತ್ತೆ. 13 × 11 ಏನಾಗುತ್ತೆ? ಮತ್ತು ಅದೇ 143 ಆಗುತ್ತೆ. ಇನ್ನು ನೆಕ್ಸ್ಟ್ ಮೆಥಡ್ ಏನಪ್ಪ ಅಂದ್ರೆ ಅಸ್ಯೂಮ್ ಮೆಥಡ್. ಅಂದರೆ ಏನಪ್ಪ, ಇಲ್ಲಿ ಸಂಖ್ಯೆಗಳನ್ನು 100ಕ್ಕೆ 200ಕ್ಕೆ 300ಕ್ಕೆ ಅವುಗಳ ಸಮೀಪಿಸ್ಕೊಂಡು ಏನು ಮಾಡ್ಕೋ ಲೆಕ್ಕ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ 99 + 68. ಈ 99 ಅಂತ ತಿಳ್ಕೊರಿ, 100 ಅಂತ ತಿಳ್ಕೊರಿ. 100 + 68 ಕೂಡಿಸ್ಲಿಕ್ಕೆ ಈಸಿ ಆಗುತ್ತಲ್ಲ, ಅಂದರೆ 168 ಆಗುತ್ತೆ. ಅಲ್ಲಿ ಏನಾಗಿರಿ ಒಂದು ಏನಾಗಿದೆ? ಹೆಚ್ಚಿಗೆ ತೊಗೊಂಡ್ರಿ. ಅದನ್ನು -1 ಮಾಡಿರಿ ಏನಾಗುತ್ತೆ? 167 ಆಗುತ್ತೆ. ಇನ್ನು ನೆಕ್ಸ್ಟ್ 368 + 205 ಅಂತ ಐತಿ. ಇದನ್ನು 368 8 ಇಟ್ಕೊರಿ. ಈ 205 200 ಅಂತ ತಿಳ್ಕೊರಿ. 368 + 200 ಏನಾಗುತ್ತೆ? 568 ಆಯಿತು. ಇಲ್ಲಿ ಏನಾಗುತ್ತೆ? 5 ಏನು ಮಾಡಿರಿ? ಕಡಿಮೆ ಇಟ್ಟಿರಿ. ಅದನ್ನೇ 5 ಕೂಡಿಸ್ಕೊರಿ. 568 + 5 ಏನಾಗುತ್ತೆ? 573 ಆಗುತ್ತೆ. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ 4009 + 1983 ಆಗುತ್ತೆ. ಈ 4000 ಒಟ್ಟು ಇಟ್ಕೊರಿ. 4000 + 1983 ಕೂಡಿಸ್ಕೊರಿ. ಅದು ಏನಾಗುತ್ತೆ? 5983 ಆಗುತ್ತೆ. ಇದಕ್ಕೆ ಪ್ಲಸ್ ಎಷ್ಟು ಕೊಡಬೇಕು? 9 ಕೂಡಿಸ್ಬೇಕು. ಅಂದರೆ ಏಟಾಗುತ್ತೆ? 5992 ಆಗುತ್ತೆ. ನೆಕ್ಸ್ಟ್ ಮೆಥಡ ಸೀರೀಸ್ ಮೆಥಡ. ಇಲ್ಲಿ ಯಾವ ಥರ ಇರ್ತದೆ ಅಂದ್ರೆ ಸಂಖ್ಯೆಗಳ ಸಮೂಹ ಕೊಟ್ಟು ಅವುಗಳನ್ನು ಕೂಡಿಸು ಅಂತ ಕೊಟ್ಟಿರ್ತಾರೆ. ಆ ಥರ ಕೊಟ್ಟಾಗ ಏನು ಮಾಡಬೇಕು? ನಾವು ಲೆಫ್ಟ್ನಿಂದ ಫಸ್ಟಿಗೆ ಸಂಖ್ಯೆಗಳು ಕೂಡಿಸ್ಕೋಬೇಕು. ಆಮೇಲೆ ರೈಟಿನ ಸಂಖ್ಯೆಗಳನ್ನ ಕೂಡಿಸ್ಕೊಂಡು ಎರಡು ಕೂಡಿಸ್ಕೊಂಡು ಆನ್ಸರ್ ತರಬೇಕು. ಅಂದರೆ ಇದು ಎಕ್ಸಾಂಪಲನ್ನು ನೋಡಿದ್ರೆ
ಫಸ್ಟಿಂದು 95 + 63 + 78 + 35 ಇರುತ್ತೆ. 9 + 6 8 ಆಯಿತು, 15 ಆಯಿತು. 15 + 7 ಏನಾಯಿತು, 22 ಆಯಿತು. 22 + 3 ಏನಾಯಿತು, 25 ಆಯಿತು. ಈ 25 ಅಷ್ಟೇ ಇಟ್ಕೊಬಾರ್ದು, ಇದ್ರ ಮುಂದೆ 1 0 ಇಡಬೇಕು. ಅದಂತರ ಈಗ ಏನು ಮಾಡಬೇಕು, ರೈಟಿನ ಸಂಖ್ಯೆಗಳು ಕೂಡಿಸ್ಬೇಕು. 5 + 3 ಏನು 8, 8 + 8 16, 16 + 5 ಏನಾಗುತ್ತೆ 21 ಆಗುತ್ತೆ. ಇವೆರಡು ಕೂಡಿದ್ರೆ ಏನಾಗುತ್ತೆ 271 ಆಗುತ್ತೆ. ಇದರ ಆನ್ಸರ್ 271 ಬಂತು. ಸೆಕೆಂಡ್ ಎಕ್ಸಾಂಪಲ್ ನೋಡಿದ್ರೆ ಫಸ್ಟಿಗೆ ಲೆಫ್ಟಿಂದ ಕೂಡಿಸೋದು ಬರಬೇಕು. ಅದ್ರಲ್ಲಿ ಫಸ್ಟಿಂದ ಎಕ್ಸಾಂಪಲ್ ನೋಡಿದ್ರೆ 8 + 7 ಆಗುತ್ತೆ 15 ಆಗುತ್ತೆ. 15 + 9 24 ಆಗುತ್ತೆ. 24 + 6 ಏನಾಗುತ್ತೆ 30 ಆಗುತ್ತೆ. ಈ 208 ಲಾಸ್ಟಿಗೆ ಕೂಡಿಸಮಿ. ಈ 30 ಏನು ಮಾಡೋದು 300 ಅಂತ ಬರ್ಕೋರಿ. ಇನ್ನು ರೈಟ್ ಸಂಖ್ಯೆಗಳು ಕೂಡಿಸ್ಕೊಂಬೋದಾದ್ರೆ 8 + 5 ಏನಾಗುತ್ತೆ 13 ಆಗುತ್ತೆ. 13 + 3 16 ಆಗುತ್ತೆ. 16 + 7 ಏನಾಗುತ್ತೆ 23 ಆಗುತ್ತೆ. 23 ಬರ್ಕೋರಿ. ಅದಂತರ ಈ 208 200 + 8 ಅಂತ ಬರ್ಕೋರಿ. 300 + 200 ಏನಾಗುತ್ತೆ 500 ಆಗುತ್ತೆ. 23 + 8 ಏನಾಗುತ್ತೆ 31 ಆಗುತ್ತೆ. ಅಂದರೆ ಏನಾಗುತ್ತೆ ಆನ್ಸರ್ 531 ಬಂತು. ಈ ಅಡಿಷನ್ ಟೆಕ್ನಿಕನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದೇ ಥರದ ವೀಡಿಯೋಗಳಾದಂಥ ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಷನ್ನ, ಡಿವಿಷನ್ನ ಮುಂತಾದ ವೀಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅವೈಲೇಬಲ್ ಇರ್ತಾವೆ. ಈ ಥರ ಟೆಕ್ನಿಕ್ಗಳು ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತೋದ್ರ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.